ಇಲ್ಲೆಲ್ಲಿ ನೋಡಿದರೂ ಚರಂಡಿಗಳಲ್ಲೆಲ್ಲ ತುಂಬಿ ಮನೆಗಳ ಮುಂದೆ ಮಳೆ ನೀರು ಬರುವಂತ ಪರಿಸ್ಥಿತಿ. ರಸ್ತೆಗಳ ತುಂಬೆಲ್ಲ ಗುಂಡಿಗಳು ಬಿದ್ದಿದ್ದು ರಸ್ತೆ ಯಾವುದು ಚರಂಡಿ ಯಾವುದು ಅನ್ನೋದೇ ತಿಳಿಯೋದಿಲ್ಲ. ಇಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರ ಹೊರವಲಯದ ರಾಜೀವ್ ಗಾಂಧಿ ಬಡಾವಣೆಯಲ್ಲಿ. ಈ ಬಡಾವಣೆಯು 1912ರಲ್ಲಿ ಪ್ರಾರಂಭಗೊಂಡಿದೆ. ಆದರೆ ಸುಮಾರು ವರ್ಷಗಳು ಕಳೆದರೂ ಈ ಬಡಾವಣೆ ಯಾವುದೇ ಅಭಿವೃದ್ಧಿಯನ್ನು ಕಂಡಿಲ್ಲ. ನಗರದ ವಾರ್ಡ್ ನಂಬರ್ 26 ರಾಜೀವ್ ಗಾಂಧಿ ಬಡಾವಣೆಯಲ್ಲಿ ಮಳೆ ಬಂದರೆ ಚರಂಡಿಗಳಲ್ಲೆಲ್ಲ ತುಂಬಿ ಮನೆಗಳ ಮುಂದೆ ಮಳೆ ನೀರು ಬಂದು ನಿಲ್ಲುತ್ತೆ. ರಸ್ತೆಗಳೆಲ್ಲ ಗುಂಡಿಮಯವಾಗಿದ್ದು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂಬುದು ಸಾರ್ವಜನಿಕರ ಆರೋಪ. ಮಳೆ ಬಂದಾಗ ಮಾತ್ರ ಅಧಿಕಾರಿಗಳು ಬರುತ್ತಾರೆ, ತದನಂತರ ಇತ್ತ ಕಡೆ ಮುಖ ಮಾಡುವರಿಲ್ಲ. ನಮ್ಮ ಕಷ್ಟ ಯಾರಿಗೆ ಹೇಳಬೇಕು? ಅಧಿಕಾರಿಗಳ ಗಮನಕ್ಕೆ ತಂದರೂ ಸಮಸ್ಯೆಯಾಗಿಯೇ ಉಳಿದಿದೆ. ಇದನ್ನು ಸರಿಪಡಿಸಲು ಯಾರೊಬ್ಬರೂ ಮುಂದಾಗಿಲ್ಲ ಎನ್ನುತ್ತಾರೆ ರಾಜೀವ್ ಗಾಂಧಿ ಬಡಾವಣೆ ನಿವಾಸಿ ಕೆ ಶಶಿಕುಮಾರ್. ನಮ್ಮ ಹೆಸರು ಕೆ ಶಶಿಕುಮಾರ್ ಅಂತ. ರಾಜೀವ್ ಗಾಂಧಿ ಬಡಾವಣೆ ವಾರ್ಡ್ ನಂಬರ್ 26ರಲ್ಲಿ ನಾವು ಇಲ್ಲಿ 30 ವರ್ಷಗಳಿಂದ ಇಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಇಲ್ಲಿ ನಮಗೇನಪ್ಪ ಸಮಸ್ಯೆ ಅಂದರೆ ಮೂಲಭೂತ ಸೌಲಭ್ಯಗಳು ನಮಗೆ ಸಮಸ್ಯೆ ಇದೆ. ಒಂದು ನೀರಿನ ಸಮಸ್ಯೆ ಆಗಿರ್ಬೋದು, ಒಂದು ಲೈಟಿನ ಸಮಸ್ಯೆ ಆಗಿರ್ಬೋದು, ಚರಂಡಿಗಳ ಸಮಸ್ಯೆ ಆಗಿರೋ ಬಹಳಷ್ಟು ಸಮಸ್ಯೆಗಳಾಗ್ತದೆ. ನಾವು ಇಲ್ಲಿ ಜೀವನ ಮಾಡೋಕ್ಕೆ ಸ್ವಲ್ಪ ಕಷ್ಟಕರ ಆಗ್ತಾಯಿದೆ. ಯಾಕೆಂದರೆ ಇವಾಗ ರಾತ್ರಿ ಟೈಮ್ ಮಳೆ ಜಾಸ್ತಿ ಆಗ ರೋಡುಗಳು ಸರಿ ಇರೋಲ್ಲ, ರಸ್ತೆಗಳು ಸರಿ ಇಲ್ಲ, ಹೋಗ್ಬೇಕಾದ್ರೆ ಹೆಚ್ಚು ಕಮ್ಮಿ ಆಗ್ತಾರೆ. ಹೆಚ್ಚು ಕಮ್ಮಿ ಆದಾಗ ಮತ್ತು ಈ ರೋಡಿಗೆ ಸೈಡಲ್ಲೆಲ್ಲ ಚಿಕನ್ ವೇಸ್ಟೇಜ್ ಎಲ್ಲ ತೊಗೊಂಬಂದು ರೋಡಲ್ಲಿ ಬಿಸಾಕ್ತಾವ್ರೆ. ಅದರಿಂದ ದುರ್ವಾಸನೆ ಬಿದ್ದು ನಾಯಿಗಳೆಲ್ಲ ಜಾಸ್ತಿ ಆಗ್ತಾಯಿದೆ. ಅದರಿಂದ ಕೂಡ ಸಾಕಷ್ಟು ಜನಗಳಿಗೆ ಸಮಸ್ಯೆ ಆಗ್ತಾಯಿದೆ. ಒಂದು ಆಸ್ಪತ್ರೆಗೆ ಹೋದ್ರೂ ನಮ್ಗೆ ಸಮಸ್ಯೆ ಆಗ್ತಾಯಿದೆ, ಬಹಳಷ್ಟು ಸಮಸ್ಯೆ ಆಗಿದೆ. ಈ ಮಧ್ಯದಲ್ಲಿ ನಾವು ಅಧಿಕಾರ ಗಮನಕ್ಕೂ ಒಂದು ಲೆಟರ್ ಕೊಟ್ಟಿದ್ದೀವಿ, ನಮ್ಮ ಸಂಘಟನೆ ಪರವಾಗೂ ಒಂದು ಲೆಟರ್ ಕೊಟ್ಟಿದ್ದೀವಿ. ಯಾವುದೇ ರೀತಿ ಒಂದು ಸ್ಪಂದಿಸಿಲ್ಲ. ಮಾಡ್ತೀವಿ ಒಂದು ಆಶ್ವಾಸನೆ ಮಾತ್ರ ಕೊಡ್ತಾ ಇದ್ದಾರೆ. ಬಹಳಷ್ಟು ಸಮಸ್ಯೆಗಳಾಗ್ತಾಯಿದೆ. ರಾತ್ರಿ ಟೈಮ್ ಹೋದರೆ ರಾತ್ರಿಯಲ್ಲಿ ಹೋಗಿ ನಡಿಬೇಕಾದ್ರೂ ಕೂಡ ನಮಗೆ ದೀಪಗಳ ಬಸ್ ಜಾಸ್ತಿ ಕಷ್ಟಕರ ಆಗಿದೆ. ಆ ದಾರಿಯಲ್ಲಿ ನಡೆಯೋಕ್ಕಾಗಲ್ಲ, ಎಷ್ಟು ನಾಯಿಗಳು ಓಡಾಡ್ತಾ ಇದೆ. ಅದಕ್ಕೆ ವಾರ್ಡಿನಲ್ಲೇ ಎಲ್ಲ ಮುಖಂಡರು ನಾವು ಸೇರಿ ಇದೊಂದು ವಿಡಿಯೋ ಮಾಡಿಬಿಟ್ಟು ತಮ್ಮ ಗಮನಕ್ಕೆ ಬರಬೇಕು. ತಮ್ಮ ಗಮನಕ್ಕೆ ಎಚ್ಚೆತ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ಬಹಳ ಹೋರಾಟ ಮಾಡಬೇಕಾಗುತ್ತದೆ. ಅಕಸ್ಮಾತ್ ಇಲ್ಲಿ ಬರುವ ಸಾರ್ವಜನಿಕ ಏನೇ ತೊಂದರೆ ಆದರೂ ಅದು ಅಧಿಕಾರಿಗಳು ಹೊಣೆ ಹಾಕ್ತಾರೆ ಅಂದ್ಬಿಟ್ಟು ನಾವು ಈ ಒಂದು ಅಣ್ಣ ತಮ್ಮಂದರೆಲ್ಲ ಸೇರಿ ಇದೊಂದು ವಿಡಿಯೋ ಮಾಡಿ ನಮ್ಮ ಗಮನಕ್ಕೆ ಕೊಡ್ತಾರೆ. ಈಗಲಾದರೂ ಎಚ್ಚೆತ್ಕೊಳ್ಳಿ ಅಂತ ಅಧಿಕಾರಿಗೆ ನಾವೊಂದು ಎಚ್ಚರಿಕೆಯನ್ನು ನೀಡ್ತೀವಿ. ನನ್ನ ಹೆಸರು ಸಲ್ಮಾನ್ ಪಾಷಾ ಅಂತ, ವಾರ್ಡ್ ನಂಬರ್ 26. ನೋಡಿ, ಈ ಥರ ಇದೆ ಪರಿಸ್ಥಿತಿ ಈ ವಾರ್ಡ್ನಲ್ಲಿ. ಯಾರು ಗಮನಿಗೆ ತಿಳಿಸಿದ್ರು ಯಾರು ಇಲ್ಲಿ ಅಧಿಕಾರಿಗಳು ಅವರು ಯಾರು ಬಂದು ನೋಡೋರು ಯಾರು ಇಲ್ಲ ಇಲ್ಲಿ. ಅಲ್ಲಿ ಸ್ಕೂಲ್ ಮುಂದೆ ನೋಡಿದ್ರೆ ಜಾಸ್ತಿ ರಚ್ಚು, ಒಬ್ಬರು ಹೋಗೋಕ್ಕಾಗಲ್ಲ, ಒಬ್ಬರು ಬರೋಕ್ಕಾಗಲ್ಲ. ಅಲ್ಲಿ ಮೇನ್ ರೋಡ್ನಲ್ಲಿ ನೋಡಿದ್ರೆ ಡೈಲಿ ಒಂದೊಂದು ಬಸ್ಸು ಆಕ್ಸಿಡೆಂಟ್ ಆಗ್ತದೆ. ಯಾರು ಅದಕ್ಕೆಲ್ಲ ಕಾರಣ ಅಂತ ನಾವು ನಿಮಗೆ ಗಮನಕ್ಕೆ ತರಿಸ್ತಾ ಇದ್ದೀವಿ. ನನ್ನ ಹೆಸರು ಅಪ್ಪಾಜಿ ಅಂತ, ರಾಜೀವ್ ಗಾಂಧಿ ಲೇಔಟ್ ನಿವಾಸಿ, ವಾರ್ಡ್ ನಂಬರ್ 26. ಇಲ್ಲಿ ನಾವು ಬಂದು ಒಂದು 30 ವರ್ಷ ಆಯಿತು. 30 ವರ್ಷದಿಂದನೂ ಏನೂ ಬದಲಾವಣೆ ಇಲ್ಲ. ಹೆಂಗೈತೋ ಇವಾಗೂ ಹಂಗೆ ಐತೆ. ಇವಾಗ ಇನ್ನೂ ಅಧ್ವಾನ ಜಾಸ್ತಿ ಆಗೈತೆ. ಅವತ್ತು ಜನಸಂಖ್ಯೆ ಕಮ್ಮಿ ಇತ್ತು ಅವಾಗ ನಾವು ಬಂದಾಗ. ಇವಾಗ ಅದಕ್ಕಿಂತ 1 to 2 3 ಆಗೈತೆ ಜನಸಂಖ್ಯೆ. ಆದಷ್ಟು ಕೆಲಸಗಳು ಒಂದೂ ಆಗ್ತಾ ಇಲ್ಲ. ಇಲ್ಲಿ ಒಂದು ಪ್ರೆಗ್ನೆಂಟ್ ಲೇಡೀಸ್ನ ಕರ್ಕೊಂಡು ಹೋಗೋಕೆ ಒಂದು ಸರಿಯಾದ ದಾರಿನೂ ಇಲ್ಲ ಯಾವುದೂ ಅಷ್ಟೇ. ಎಲ್ಲಾದರೂ ಹೋಗ್ಲಿ ಗುಣಿಗಳು ಇದು ಮತ್ತೆ ಇದು ಡೆಂಗು ಜ್ವರ ಅವು ಬರೋದಕ್ಕೆಲ್ಲಾನು ಚರಂಡಿ ಯಾವುದು ಕ್ಲೀನ್ ಮಾಡಲ್ಲ. ಒಂದು ಆಟೋ ಬರಲ್ಲ, ಏನು ಹೆಚ್ಚು ಕಡಿಮೆ ಆದರೆ ಯಾವ ಗಾಡಿನೂ ಬರಲ್ಲ. ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಬರಬೇಕು. ನೀರು ತಿಂಗಳಿಗೊಂದ್ಸಲ ಬರ್ತದೆ. ಕೌನ್ಸಿಲರ್ ನೀರು ಹೋದ್ರೆ ಬರ್ತದೆ ಅಂತ ಹೇಳ್ತಾರೆ, ಓದ್ತಾ ಇರ್ತಾನೆ ಅಷ್ಟೇ. ಅವ್ನ ನೀರಿಗೆ ಅವ್ನ ಕಾಸು ಕೊಟ್ಟರೆ ನೀರು ಬಿಡ್ತಾನೆ, ಇಲ್ಲಿ ಬಿಡೋದೇ ಇಲ್ಲ. ಶಿಡ್ಲಘಟ್ಟ ನಗರವು ಪುರಸಭೆಯಿಂದ ನಗರ ಸಭೆಯಾದರೂ ಈ ಬಡಾವಣೆಯನ್ನು ಅಭಿವೃದ್ಧಿಗೊಳಿಸುವಲ್ಲಿ ಜನಪ್ರತಿನಿಧಿಗಳು ಮತ್ತು ನಗರಸಭೆ ವಿಫಲವಾಗಿದ್ದಾರೆ. ಇನ್ನು ಮುಂದಾದರೂ ಸಂಬಂಧಪಟ್ಟ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸುತ್ತಾರಾ ಇಲ್ಲವಾ ಎಂಬುದನ್ನು ಕಾದು ನೋಡಬೇಕಿದೆ.